ನೀವು. ಕಲಿಯುಗದ ನಮ್ಮದೇ ರಾಜ್ಯ, ಎದುರುಂಟು ಮಾಯಾ ರಾಜ್ಯ. ಶಿಷ್ಯರೇ ಕೇಳಿದ್ದೀವಿ, ಈಗ ಈಶ್ವರೀಯ ರಾಜ್ಯ ಹೆಚ್ಚು ಬೆಳೀತಾ ಇದೆ, ರಾಜಯೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ನಮ್ಮ ರಾಜ್ಯ ಕ್ಷೀಣಿಸ್ತಾ ಇದೆ. ಹೇಗಾದರೂ ಮಾಡಿ ನಮ್ಮ ರಾಜ್ಯವನ್ನು ವೃದ್ಧಿ ಮಾಡಲೇಬೇಕು. ಅದಕ್ಕಾಗಿ ರಾಜಯೋಗಿಗಳನ್ನು ಹೇಗಾದರೂ ಮಾಡಿ ಒಬ್ಬೊಬ್ಬರನ್ನೇ ನಮ್ಮ ವಶ ಮಾಡ್ಕೊಳ್ಬೇಕು. ಗೊತ್ತಾಯ್ತಾ? ಆಯ್ತು ಗುರುಗಳೇ, ನೀವು ಹೇಳ್ದಂಗೆ ಮಾಡ್ತೀವಿ. ನಮ್ಮ ರಾಜ್ಯ ಹೇಗೆ ನಡೀತಾ ಇದೆ ಅಂತ ತೋರಿಸ್ತೀವಿ ಅವ್ರಿಗೆ. ನಮ್ಮ ಸಂಖ್ಯೆಯನ್ನು ಹೆಚ್ಚು ಮಾಡಿಸ್ತೀವಿ. ನೀವು ಏನ್ ಮಾಡ್ಬೇಕಂತ ಅಷ್ಟೇ ಹೇಳಿ ಸಾಕು. ರಾಜಯೋಗಕ್ಕೆ ಹೋಗ್ತಿರುವವರಿಗೆ ಹೊಂಚು ಹಾಕಿ ಆಕರ್ಷಣೆ ಮಾಡಿ ಇಲ್ಲಿಗೆ ಕರೆತನ್ನಿ. ಹೀಗೆ ಮಾಡ್ತೀರಾ? ಆಯ್ತು ಗುರುಗಳೇ. ಯುವಕರೇ, ನೀವಿನ್ನು ಯಂಗ್ ಸ್ಟಾರ್ಸ್, ಈಗ ಯಾಕೆ ರಾಜ್ಯಕ್ಕೆ ಹೋಗಿ ನಿಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊಳ್ತೀರಾ? ಅಲ್ಲಿ ಹೋಗುವಂಥವ್ರು ವಯಸ್ಸಾದವರು, ರಿಟೈರ್ಡ್ ಆದವರು. ನೀವು ಇನ್ನೂ ಓದಬೇಕು, ಒಳ್ಳೆ ಕೆಲಸ ಸೇರ್ಕೊಂಡು ಒಳ್ಳೆ ಸಂಬಳ ತಗೋಬೇಕು, ಮತ್ತೆ ಚೆನ್ನಾಗಿ ಶೌಕಿ ಮಾಡ್ಬೇಕಲ್ವಾ? ಅಷ್ಟೇ ಅಲ್ಲ, ಒಳ್ಳೆ ಮೊಬೈಲ್ ತಗೋಬೇಕು. ಮೊಬೈಲ್ ಕೈ ಇದ್ರೆ ಸ್ವರ್ಗ ಲೈಫ್ ಎಂಜಾಯ್ ಮಾಡಪ್ಪ. ಈಗ ಇಲ್ಲಿದ್ರೆ ಯಾವ ಮಾಡ್ತೀರ ನೀವು? ಗುರುಗಳೇ, ನೀವು ಹೇಳದಂತೆ ಗಿರಾಕಿ ಇಟ್ಕೊಂಡು ಕರ್ಕೊಂಡ್ ಬಂದಿದ್ವಿ. ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ ಮಾಡ್ಬಿಡ್ತೀವಿ. ಬರೇ ಶಿಷ್ಯರೇ ಬರೇ, ಈಗ ಇಬ್ಬರನ್ನು ನಿಮ್ಮ ವಶ ಮಾಡ್ಕೊಂಡಿದ್ದೀರಾ. ಬೇಸ್, ನಿಮಗೆ ಇನ್ನೊಂದು ಮಾತನ್ನು ಹೇಳ್ತೇನೆ, ಕೇಳಿ. ಸಣ್ಣ ಪುಟ್ಟವನ್ನು ಹಿಡಿಯುವುದು ಬಹಳ ಸುಲಭ, ಆದರೆ ದೊಡ್ಡವರನ್ನು, ಮಹಾರಥಿಗಳನ್ನು ನಮ್ಮ ವಶ ಮಾಡ್ಕೊಳ್ಬೇಕಾಗಿದೆ. ಒಬ್ಬ ಮಹಾರಥಿ ಇದ್ದಾರೆ, ಅವರು ಕರ್ನಾಟಕ, ಕೇರಳ 2 ರಾಜ್ಯದಲ್ಲಿ ಇನ್ಚಾರ್ಜ್ ಆಗಿದ್ದಾರೆ. ಅವರನ್ನು ಏನಾದರೂ ಮಾಡಿ ನಮ್ಮ ವಶ ಮಾಡ್ಕೊಳ್ಬೇಕಾಗಿದೆ. ಆಗ ಅವರ ರಾಜ್ಯವೇ ನಮ್ಮದಾಗುತ್ತದೆ. ತಿಳಿತಾ? ಆಯ್ತು ಗುರುಗಳೇ, ನೀವು ಹೇಳದಂತೆ ಅದನ್ನು ಪ್ರಯತ್ನ ಮಾಡ್ತೀವಿ. ಆಯ್ತು ಗುರುಗಳೇ, ಅವರು ಹೇಗೆ ಪ್ರಯತ್ನ ಮಾಡ್ತೀವಿ? ಮಾಯೆ ಯಾವ ಸಮಯದಲ್ಲಿ ಬೇಕಿದ್ರೂ ಬರ್ಬೋದು, ಯಾವ ರೂಪದಲ್ಲಿ ಬೇಕಿದ್ರೂ ಮಾಡ್ಬೋದು. ಸದಾ ಎಚ್ಚರವಾಗಿರಿ. ಸದಾ ಸರ್ವಶಕ್ತಿವಂತ ಆಭರಣವನ್ನ ಜೊತೆಗೆ ಇಟ್ಕೊಳ್ಳಿ. ಯಾರಿಂದ ಕಣ್ಮುಚ್ಕೊಂಡಿದ್ದೀರ ಅವ್ರ ಹೆಸರು ಹೇಳ್ತೀನಿ. ನಾನು ನೋಡಿದಂತ ಮಹಿಳೆ ಸಾಮಾನ್ಯ ಮಹಿಳೆ ಅಲ್ಲ, ಮಹಾರಥಿಯಾಗಿದ್ದಾರೆ. ಅವರು ಯೋಗಿ, ತಪಸ್ವಿ. ಅವರ ಎಷ್ಟಿ ಬಹಳ ಇದೆ. ಅವರು ಬಾಲ್ಯದಿಂದ ತುಂಬಾ ಧೈರ್ಯಶಾಲಿ, ನಿರ್ಭಯ, ನಿಸ್ಸಂಕೋಚ, ಮುಂದಾಳತ್ವಕ್ಕೆ ಸಂಸ್ಕಾರ, ಶಾಲೆಯ ಕಾರ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದರು. ಸ್ಪೋರ್ಟ್ಸ್ ನಲ್ಲಿ ನಂಬರ್ 1, ಭಾಷಣ ಸ್ಪೋರ್ಟ್ಸ್ ಗಳಲ್ಲಿ ಭಾಗವಹಿಸಿ ಪ್ರೈಸ್ ಪಡೆದು ಶಾಲೆಯ ಹಾಗೂ ಟೀಚರ್ಗಳಿಗೆ ಹೆಸರು ಗೌರವ ತರುತ್ತಿದ್ದರು. ಇವರು ಭಾಗವಹಿಸಿದ ಸ್ಪರ್ಧೆಗಳಲ್ಲಿ ಪ್ರೈಸ್ ಗ್ಯಾರಂಟಿಯೇ ಇತ್ತು. ಅವರು ಮಿಡ್ಲ್ ಸ್ಕೂಲ್ ನಲ್ಲಿ ಇರುವಾಗಲೇ ಸೈಕಲ್ ಕಲಿತು ತಮ್ಮ ಕ್ಲಾಸ್ಮೇಟ್ ಗೆಲ್ಲ ಕಲಿಸಿದ್ರು. ಎಲ್ಲವನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು ವಿಜಯ ಆಗ್ತಿದ್ರು. ಚಿಲ್ಡ್ರನ್ಸ್ ಡೇ ಸಮಯದಲ್ಲಿ ಇವರಿಗೆ ಅಂದಿನ ಪ್ರಧಾನಿ ನೆಹರೂರವರನ್ನು ಮೀಟ್ ಮಾಡಲು ಸೆಲೆಕ್ಟ್ ಆಗಿದ್ರು. ಇವರ ಧೈರ್ಯ, ಸಾಹಸ, ಲೀಡರ್ಶಿಪ್, ಶ್ರದ್ಧೆಯನ್ನು ನೋಡಿ ಇವರಿಗೆ ಶಾಲೆಯ ಎಲ್ಲಾ ಜವಾಬ್ದಾರಿಯನ್ನು ವಹಿಸಿದ್ರು. ಇಡೀ ಸ್ಕೂಲ್ಗೆ ಲೀಡರ್ ಆಗಿದ್ರು. ಹೈಸ್ಕೂಲ್ ನಲ್ಲಿ ಇರುವಾಗ ಶಾಲಾ ಕಾಲೇಜುಗಳಲ್ಲಿ ಬರೀ ಹುಡುಗರೇ ಮಾತ್ರ ಗಣಪತಿ ಕೂರಿಸ್ತಿದ್ರು. ಇದಕ್ಕೆ ನಾವು ಕಡಿಮೆ ಅಂತ ಹೇಳಿ ಇವರ ಲೀಡರ್ಶಿಪ್ ನಲ್ಲಿ ಬರೀ ಹುಡುಗಿಯರೇ ಸೇರಿ ಫಸ್ಟ್ ಟೈಮ್ ಗಣಪತಿ ಕೂರಿಸಿ ಪೂಜೆ ಮಾಡಿ ಬ್ಯಾಟ್ಸೆಂಟ್ ನೊಂದಿಗೆ ಸಖತ್ ಜೋರಾಗಿ ಮೆರವಣಿಗೆ ನಡೆಸಿ ಗಣಪತಿ ವಿಸರ್ಜನೆ ಮಾಡಿದ್ರು. ಇದಲ್ಲದೆ ಇವರು ಬ್ಯಾಡ್ಮಿಂಟನ್, ಥ್ರೋಬಾಲ್, ಶಾರ್ಟ್ ಪುಟ್, ಟಗ್ ಆಫ್ ವಾರ್ ಇವೆಲ್ಲದೂ ನಂಬರ್ 1. ಈಗಲೂ ಇವರು ಎಸಿಮ ಶಾರ್ಟ್ ಕೊಟ್ಕೊಂಡು ಎಲ್ಲಿ ನನ್ನ ತಲೆಮೇಲೆ ಬಿಡ್ತದೋ ಅಂತ ಬಹಳ ಭಯ ಪಟ್ಟಿದ್ದೆ. ಇವರು ಎಕ್ಸರ್ಸೈಸ್ ಮುಗಿದ ಮೇಲೆ ಆಗಲೇ ದೇಶಕ್ಕೆ ಮಹಾನ್ ಸೇವೆ ಮಾಡಿ ಮಹಾನರಾಗಬೇಕು, ಸಮಾಜ ಸೇವೆ ಮಾಡಬೇಕು, ನರ್ಸಾಗಿ ಅನೇಕ ರೋಗಿಗಳ ಸೇವೆ ಮಾಡಬೇಕಂತ ಬಹಳ ಆಸೆ ಇಟ್ಕೊಂಡಿದ್ರು. ದೇಶ ಸೇವೆಯನ್ನು ಈಗ ಇಡೀ ವಿಶ್ವಕ್ಕೆ ಸೇವೆ ಮಾಡುವಂತ ವಿಶ್ವ ಕಲ್ಯಾಣಿಯೇ ಆಗಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿ, ಮಹಾನ್ ಶಕ್ತಿಯ ಮುಂದೆ ನನ್ನನ್ನು ಕಳಿಸಿದ್ದೀರಲ್ಲ, ಅವರ ಯೋಗ ತಪಸ್ಸಿನ ಮುಂದೆ ನನ್ನದೇನೂ ನಡೆಯಲಿಲ್ಲ. ಏ ಶಿಷ್ಯ,
ಆ ಮಹಿಳೆ ಬಗ್ಗೆ ಇಷ್ಟೊಂದು ಹೋಗ್ಬಿಡ್ತಿದೆಯಲ್ಲ ನೀನು ನನ್ನ ಶಿಷ್ಯನೋ ಇಲ್ಲ ಅವ್ರ ಶಿಷ್ಯನೋ ಆ ಮಹಿಳೆಯನ್ನು ಬದಲಾಯಿಸಲಿಕ್ಕೆ ಸಾಧ್ಯವಾಗಿಲ್ಲ ಬಿಡು. ಏಯ್ ಮ್ಯಾಜಿಕ್ ಮಾಡಿ ನೀ ಬಾಯಿ ನೀನಾದ್ರೂ ಹೋಗಿ ಅವರನ್ನು ನಮ್ಮವನ್ನಾಗಿ ಮಾಡ್ಕೊಂಡು ಬಾ. ನೀನು ಅವನಿಗಿಂತ ಬಲಶಾಲಿ ಆಗಿದೀಯಾ. ಆಯ್ತು ಗುರುಗಳೇ, ನಾನು ಮಾಯಾ ಮ್ಯಾಜಿಕ್ ಮಾಡಿ ತೋರಿಸ್ತೀನಿ ಅವ್ರ ಮೇಲೆ. ಆಶೀರ್ವಾದ ಮಾಡಿ ಗುರುಗಳೇ, ಈಗಲೇ ಹೋಗ್ತೀನಿ. ಈ ಪಟ್ಟಿಯಲ್ಲಿ ಎಲ್ಲರೂ ಅವ್ಯಕ್ತ ಮೌನದ ಮೂಲಕ ಡಬಲಾಗಿ ಪರಿಷ್ಠ ಸ್ಥಿತಿಯ ಅನುಭವ ಮಾಡಿ ಇಲ್ಲಿಯೇ ಆಗ್ಲಿ ಮನೆಯಲ್ಲೇ ಆಗ್ಲಿ ಯಾವುದೇ ಮಾಯೆ ಹತ್ರನೂ ಸುಳಿಬಾರ್ದು. ಮಾಯೆ ಬಂದ್ರೆ ನಿಮ್ಗೆ ನಮಸ್ಕಾರ ಮಾಡಿ ಓಡ್ ಹೋಗ್ಬೇಕು. ಅಯ್ಯೋ, ಏನ್ ಮಾಡ್ಲಿ? ಯಾರು ನನ್ನ ಬಳಿ ಬರ್ತಾ ಇಲ್ಲ, ನನ್ನನ್ನು ತಿರುಗಿ ನೋಡ್ತಾನೂ ಇಲ್ಲ ಅಲ್ವಾ? ಎಲ್ಲರೂ ಧ್ಯಾನದಲ್ಲಿ ಹಂಗೆ ಕೂತಿದ್ದಾರೆ. ನಾನು ಗುರುಗಳಿಗೆ ಹೋಗಿ ಏನಂತ ಹೇಳಿ? ನನ್ಗೆ ನಾಚಿಕೆ ಆಗ್ತಿದೆ. ಎಷ್ಟು ಡಿಸ್ಟರ್ಬ್ ಮಾಡಿದ್ರು ಒಂಚೂರು ಅಲ್ಗಾಡದೆ ಒಳ್ಳೆ ಕಲ್ಪುಟ್ಟದಲ್ಲಿ ಕೂತಿದ್ದಾರೆ. ಇದ್ರಲ್ಲಿ ಏನಾಗಿದೆಯೋ? ಗುರುಗಳೇ, ನನಗೆ ಕೊಟ್ಟಿದ್ದ ಕೆಲಸ ಅಸಾಧ್ಯವಾದದ್ದು. ನಾನು ಆಶ್ರಮಕ್ಕೆ ಹೋಗಿ ನನ್ನ ಮ್ಯಾಜಿಕ್ ತೋರಿಸಿದೆ, ನನ್ನ ಚಮತ್ಕಾರದ ಆಟವನ್ನ ಆಡಿದೆ. ಆದ್ರೆ ಆ ಮಹಿಳೆ ಇಲ್ಲಿ ಅವ್ರ ಜೊತೆಗಿರುವವರು ಯಾರೂ ಸಹ ನನ್ನ ನೋಡಲೇ ಇಲ್ಲ. ಅವರು ಅವ್ರ ಧ್ಯಾನದಲ್ಲಿ ಮಗ್ನರಾಗಿದ್ರು. ಅವ್ರ ಬಗ್ಗೆ ಏನಂತ ವರ್ಣಿಸ್ಲಿ ಗುರುಗಳೇ? ನನ್ನ ಸಹೋದರ ಹೇಳಿದ್ದು ಸರಿನೇ. ಅವ್ರು ಸಾಮಾನ್ಯ ವ್ಯಕ್ತಿನೇ ಅಲ್ಲ. ಅವರು ಬ್ರಹ್ಮಕುಮಾರಿ ರಾಜಯೋಗಿನಿ ಆಗಿದ್ದಾರೆ, ಯೋಗಿ ತಪಸ್ವಿ ಆಗಿದ್ದಾರೆ, ಮಹಾನ್ ಶಕ್ತಿ ಆಗಿದ್ದಾರೆ. ಅವರು ಹುಟ್ಟಿ ಬೆಳೆದಿದ್ದು ರಾಜಧಾನಿ ಬೆಂಗಳೂರಿನಲ್ಲಿ. ಅವರು ಓದು ಮುಗಿದ ನಂತರ ಲೌಕಿಕ ಪ್ರಾಪಂಚಿಕ ಇಚ್ಛೆಗಳನ್ನ ಸನ್ಯಾಸ ಮಾಡಿ ಭಗವಂತನಿಗೆ ಸಮರ್ಪಣರಾಗಿದ್ದಾರೆ. ಇಡೀ ವಿಶ್ವ ಸೇವೆ ಮಾಡುವ ಉದ್ದೇಶದಿಂದ ಅವರ ಮನೆ ಪಕ್ಕದಲ್ಲಿ ಇರುವ ಆಶ್ರಮದ ವಿದ್ಯಾರ್ಥಿಯಾದ ಮಾತೆ ಜಯಮ್ಮ ಎಂಬುವರ ಪರಿಚಯಾಗಿ ಗಣಪತಿ ಹಬ್ಬದ ದಿನವೇ ಮನೆಯವರ ಅನುಮತಿಯನ್ನ ಪಡೆದು ಬ್ರಹ್ಮಕುಮಾರಿ ಆಶ್ರಮಕ್ಕೆ ಬಂದೇ ಬಿಟ್ಟರು. ಇದೊಂದು ಅವರ ಜೀವನದಲ್ಲಿ ಅವಿಸ್ಮರಣೀಯ ದಿನವಾಗಿದೆ. ಆಶ್ರಮದಲ್ಲಿ ಶಿಕ್ಷಣ ಪಡೆದು ಆಶ್ರಮದಲ್ಲಿ ಇದ್ದ ದಾದಿ ಹೃದಯ ಪುಷ್ಪಾಜಿ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಾ ಅವರನ್ನೇ ಫಾಲೋ ಮಾಡುತ್ತಾ ಸದಾ ತ್ಯಾಗ, ತಪಸ್ಸು, ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ದಾದಿ ಅವರು ಇವರಿಗೆ ಬಾಬಾರವರ ಹಿಸ್ಟ್ರಿ ಮತ್ತು ಯಜ್ಞದ ಹಿಸ್ಟ್ರಿಯನ್ನ ಸಂಪೂರ್ಣವಾಗಿ ತಿಳಿಸುತ್ತಾ ಇವರನ್ನ ಮುಂದುವರಿಸಿದ್ದಾರೆ. ನಂತರ ಈಶ್ವರಿಯ ಸೇವೆಯಿಂದ ದಸರಾ ಸಮಯದಲ್ಲಿ ಮೈಸೂರಿಗೆ ಬಂದಿದ್ದಾರೆ. ಮೈಸೂರಿನಲ್ಲಿ ದಸರಾ ಎಕ್ಸಿಬಿಷನ್, ಜಗನ್ಮೋಹನ ಪ್ಯಾಲೇಸ್, ಈ ತರ ಎಷ್ಟೊಂದು ಕಡೆ ಸೇವೆ ಮಾಡಿದ್ದಾರೆ. ಇವರಿಗೆ ಕನ್ನಡ, ಹಿಂದಿ, ಇಂಗ್ಲಿಷ್, ತೆಲುಗು, ತಮಿಳ್, ಮಲಯಾಳ ಭಾಷೆಗಳು ಬರುತ್ತದೆ. ಯೋಗದಲ್ಲಿ ಕುಳಿತಾಗ ಸಮಯದ ಪರಿವೇ ಇರುತ್ತಿರಲಿಲ್ಲ. ರಾತ್ರಿ 11 ಯೋಗದಲ್ಲಿ ಕೂಡುತ್ತಿದ್ರು. ಸೇವಾ ಕೇಂದ್ರದಲ್ಲಿ ಕೋರ್ಸ್ ಕೊಡುವುದು, ಮುರುಳಿ ಓದೋದು, ಅಡಿಗೆ ಮಾಡೋದು, ಬಟ್ಟೆ ಪಾತ್ರೆ ತೊಳೆಯೋದು, ಸ್ವಚ್ಛ ಮಾಡೋದು ಇತ್ಯಾದಿ ಕರುಣಾ ಸೇವೆಯನ್ನು ಮಾಡ್ತಿದ್ರು. ಒಂದು ದಿನ ಅಂದ್ರೆ 1969 ಜನವರಿ 18ರಂದು ಸೇವಾ ಕೇಂದ್ರದಲ್ಲಿ ದಾದಿಯವರ ಸಹಿತ ಎಲ್ಲರೂ ದುಃಖದಲ್ಲಿದ್ರು. ಮೊದಲು ಇವರಿಗೆ ದುಃಖದ ಕಾರಣ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು ಬ್ರಹ್ಮಕುಮಾರಿ ಸಂಸ್ಥೆಯ ಸಂಸ್ಥಾಪಕ ಭಗವಂತನ ರಥ ಬ್ರಹ್ಮಬಾಬಾರವರು ಅವ್ಯಕ್ತರಾದರೆಂದು. ಬ್ರಹ್ಮಬಾಬಾ ಅವರನ್ನು ಸಾಕಾರದಲ್ಲಿ ನೋಡಲಿಲ್ಲ ಎಂಬ ಚಿಂತೆ ಇತ್ತು. ಆದರೆ ಅವ್ಯಕ್ತ ಬಾಬ್ದಾದರವರ ವೈಯಕ್ತಿಕ ಮಿಲನ ಹಾಗೂ ವಾರ್ತಾಲಾಪದಿಂದ ಚಿಂತೆ ದೂರ ಆಯಿತು. ಅಂದಿನಿಂದ ಇಂದಿನವರೆಗೂ ಅವರು ಸದಾ ಜ್ಞಾನ, ಯೋಗ, ತಪಸ್ಸು, ಸೇವೆಯಲ್ಲೇ ಮುಂದುವರಿಯುತ್ತಾ ಜೊತೆಯಲ್ಲಿ ಸಹಸ್ರಾರ ಸಂಖ್ಯೆಯಲ್ಲಿ ಬೇರೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವಾಗ ನನ್ನ ಮ್ಯಾಜಿಕ್ ಅವರ ಮುಂದೆ ಏನ್ ನಡೆಯಲಿದೆ ಗುರುಗಳೇ? ಆಯ್ತಾಯ್ತು, ನೀನು ಮ್ಯಾಜಿಕ್ ಮಾಯೆ, ಚಮತ್ಕಾರದ ಮಾಯೆ, ಅಂಥವನು ಇಂಥವನು ಅಂತ ನಿನ್ನಿಂದ ಸಾಧ್ಯವೆಂದು ನಿನ್ನನ್ನು ಕಳುಹಿಸಿದೆ. ಆದರೆ ನೀನು ಬರಿಗೈಲಿ ಬಂದಿದೀಯಾ ಮೂರ್ಖ. ನಾನು ನಿಮ್ಮನ್ನು ಕಳುಹಿಸಿದ್ದು ಅವರ ವಿಶೇಷತೆಯನ್ನು ತಿಳಿದುಕೊಂಡು ನನ್ನ ಮುಂದೆ ವರ್ಣಿಸಲು ಅಲ್ಲ. ನಾವು ಯಾರು, ನಮ್ಮ ಶಿಷ್ಯವೃತ್ತಿ ಎಷ್ಟು ದೊಡ್ಡದಿದೆ,
ನಮ್ಮ ರಾಜ್ಯ ಎಷ್ಟು ವಿಸ್ತಾರವಿದೆ, ಎಂತೆಂಥ ಕುಳಗಳನ್ನು ನಮ್ಮ ವಶಕ್ಕೆ ಸೇರಿಸಿಕೊಂಡಿದ್ದೇವೆ. ಬಿಡಿ, ನಿಮ್ಮಿಂದ ಅಸಾಧ್ಯವಾಗಿರುವುದನ್ನು ನಾನೇ ಖುದ್ದು ಮಾಡಿ ತೋರಿಸುತ್ತೇನೆ. ಯೋಗಿಗಳಾಗಿ ಜ್ಞಾನಿಗಳಾಗಿ, ಯೋಗಿಗಳಾಗಿ ಜ್ಞಾನಿಗಳಾಗಿ, ಯೋಗಿ ಜೀವನ ಬಹುಪ್ರಿಯವು, ಯೋಗಿ ಜೀವನ ಬಹುಪ್ರಿಯವು, ಯೋಗಿಗಳಾಗಿ ಜ್ಞಾನಿಗಳಾಗಿ. ಆ ಮಹಿಳೆಯನ್ನು ನಮ್ಮ ಕಡೆ ಸೆಳೆಯಲು ನಿಮ್ಮನ್ನು ಕಳುಹಿಸಿದೆ, ನಿಮ್ಮಿಂದ ಸಾಧ್ಯವಾಗಲಿಲ್ಲ. ನಾನು ಪ್ರಯತ್ನ ಪಟ್ಟೆ, ನನ್ನಿಂದಲೂ ಸಾಧ್ಯವಾಗಲಿಲ್ಲ. ನಾವು ಈಗ ಸೋತಿದ್ದೇವೆ. ಈ ಪ್ರಯತ್ನವನ್ನು ಇಲ್ಲಿಗೆ ನಿಲ್ಲಿಸೋಣ. ಅವರನ್ನು ಮಹಾನ್ ವೀರ ಮಹಿಳೆ, ಶಿವಶಕ್ತಿಯಾಗಿದ್ದಾರೆ, ಬಹಳ ಧೈರ್ಯವಂತೆ. ಕರ್ನಾಟಕದಾದ್ಯಂತ ಅನೇಕ ಮೇಳಗಳು, ಸೆಮಿನಾರ್ಗಳು, ಕಾನ್ಫರೆನ್ಸ್ಗಳನ್ನು ಸರ್ವ ಸಹಯೋಗದಿಂದ ನಡೆಸಿದ್ದಾರೆ. ಅಥಕ್ ಸೇವಾದಾರಿಯಾಗಿದ್ದಾರೆ. ಭಗವಂತನಿಂದಲೇ ಅಚಲ ಅಡೋಲ ಸ್ಥಿತಿಯ ವರದಾನ ಪಡೆದಿರುತ್ತಾರೆ. ಅತಿಥಿ ಸತ್ಕಾರವನ್ನು ಬಹಳ ಆತ್ಮೀಯತೆಯಿಂದ ಮಾಡುತ್ತಾರೆ. ನೂರಾರು ಸಹೋದರಿಯರನ್ನು ಭಗವಂತನ ಸೇವೆಗೆ ವಿಶ್ವ ಸೇವೆ ಮಾಡಲು ಸಮರ್ಪಣೆ ಮಾಡಿಸಿರುತ್ತಾರೆ. ಇವರ ಮೂಲಕ ಸಾವಿರಾರು ಮಂದಿ ಕುಮಾರಿಯರಾಗಿ ರಾಜ್ಯವನ್ನು ಕಲಿಯುತ್ತಾ ಶ್ರೇಷ್ಠ ಜೀವನವನ್ನು ನಡೆಸುತ್ತಿದ್ದಾರೆ. ಸಂಕಲ್ಪವನ್ನು ಸಿದ್ಧಿ ಮಾಡಿಕೊಳ್ಳುವ ವರಸಿದ್ಧಿ ವಿನಾಯಕರಾಗಿದ್ದಾರೆ. ಸರ್ವರ ಮನೋಕಾಮನೆಗಳನ್ನು ಪೂರ್ಣ ಮಾಡುವಂತಹ ಕಾಮಧೇನು ಅಷ್ಟಶಕ್ತಿಗಳನ್ನು ತಮ್ಮ ವಶ ಮಾಡಿಕೊಂಡು ಮಹಿಷಾಸುರನನ್ನು ಸಂಹಾರ ಮಾಡುವಂತಹ ಚಾಮುಂಡೇಶ್ವರಿ ತಾಯಿ ಮಾಯೆಗಳ ಮೇಲೆ ತಮ್ಮ ಜ್ಞಾನ ಯೋಗ ಅಸ್ತ್ರಶಸ್ತ್ರಗಳಿಂದ ವಿಜಯಿಯಾಗಿರುವ ಮಾಯಾಜೀತೆ ಜಗಜ್ಜೀತೆ ಆಗಿದ್ದಾರೆ. ಇದನ್ನೆಲ್ಲ ಸ್ವಯಂ ಪರಮಾತ್ಮನೇ ಅವರಿಂದ ಮಾಡಿಸಿದ್ದಾರೆ. ಅಲ್ಲದೆ ದಾದೀಜಿ ದೀದೀಜಿಯವರ ಆಶೀರ್ವಾದ ಮತ್ತು ಹಿರಿಯ ಸಹೋದರರಾದ ಕರುಣಾಜಿಯವರು ಸಹ ಪೂರ್ಣ ಸಹಕಾರ ನೀಡಿರುತ್ತಾರೆ. ಅಂದ ಮೇಲೆ ಇನ್ನು ನಾವು ಏನು ಮಾಡಲು ಸಾಧ್ಯ? ಹಾಗೂ ಯೋಗ ಭವನದಲ್ಲಿ ಭಾರತದಲ್ಲೇ ಅತಿ ಹೆಚ್ಚು ಎತ್ತರದ, ಅಂದರೆ 135 ಅಡಿ ಎತ್ತರದ ದಿವ್ಯ ಭವ್ಯವಾದ ಶಿವಲಿಂಗದ ಪ್ರತಿಮೆಯನ್ನು ನಿರ್ಮಿಸಲಾಗುತ್ತಿದೆ. ಇದು ಅವರ ಧೈರ್ಯ ಸಾಹಸಕ್ಕೆ ಸಾಕ್ಷಿಯಾಗಿದೆ. ಅಲ್ಲದೆ ಮುಂದೆ ಬರುವ ಶಿವರಾತ್ರಿಯಂದು ಮೈಸೂರಿನಲ್ಲಿ ಸೋಮನಾಥ ಮಂದಿರವನ್ನು ನಿರ್ಮಿಸಿ ಆ ಮೂಲಕ ಭಗವಂತನ ಶಿವ ಪರಮಾತ್ಮನ ದಿವ್ಯ ಸಂದೇಶ ನೀಡಲು ಯೋಜನೆ ಮಾಡಿರುತ್ತಾರೆ. ಆದ್ದರಿಂದ ಅವರ ತಪಸ್ಸಿನ ಶಕ್ತಿ ನಮ್ಮಗಳ ಮೇಲೆ ಪರಿಣಾಮ ಬೀರಿದೆ. ನಾವೇ ಪರಿವರ್ತನೆ ಆಗಿದ್ದೇವೆ. ಆ ಮಹಾಶಕ್ತಿಯ ಮುಂದೆ ಹೋಗಿ ಶರಣಾಗೋಣ. ಬನ್ನಿ. ಶಿವಶಕ್ತಿಯರುಳಿ ಹೆಚ್ಚು ಎತ್ತರದ, ಅಂದರೆ 135 ಅಡಿ ಎತ್ತರದ ದಿವ್ಯ ಹರ್ಷ ಸುರಿಸಿ ಪೊರೆದ ದೇವತೆಯವರು ಇಂದು ಬಂದರು ಮರಳಿ. ಪೊರೆದ ದೇವತೆಯವರು ಇಂದು ಬಂದರು ಮರಳಿ. ಬಾಯಾರಿದ ಜಗಕ್ಕೆ ಜಲಧಾರೆ ಸುರಿಸಿ, ಬಾಯಾರಿದ ಜಗಕ್ಕೆ ಜಲಧಾರೆ ಸುರಿಸಿ. ಶಿವಶಕ್ತಿಯರು ಇಲ್ಲಿ ಚೈತನ್ಯ ಜಗದಲ್ಲಿ ಬಂದಾರು ಬಾಯಿ ನೋಡ. ಈಗ ಯಾವ್ಯಾವ ಕುಮಾರಿ ಇದ್ರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಕೊನೆಯ ನೃತ್ಯ ಪ್ರದರ್ಶನ ಕುಮಾರಿ ಹನಿ ಮತ್ತು ಹರ್ಷಿಕಾ. ಶಿವಶಕ್ತಿಯರು ಇಲ್ಲಿ ಚೈತನ್ಯ ಜಗದಲ್ಲಿ ಬಂದಾರು ಕುಮಾರಿ ಹನಿ ಮತ್ತು ಹರ್ಷಿಕಾ. ಶಿವಶಕ್ತಿಯರು ಇಲ್ಲಿ ಚೈತನ್ಯ ಜಗದಲ್ಲಿ ಬಂದಾರು ಬಾಯಿ ರೋಗಬಾರೋ. ಗುಡಿಯಲ್ಲಿ ಮನೆಯಲ್ಲಿ ಪೂಜೆಯನ್ನು ಪಡೆಯೋರು ಕಣ್ಣಾರೆ ಕಂಡಾರು ಕಾಣಬಾರು. ಕಣ್ಣಾರೆ ಕಂಡ